ಹುಡುಕ್ತಾ ಇದ್ದೇವೆ, ಎಲ್ಲಿ ಸುಖ ಇದೆ ಅಂತ ಹುಡುಕ್ತಾ ಇದ್ದೇವೆ, ಆ ಸುಖ ನಮ್ಮ ಆತ್ಮ ಸ್ವರೂಪದಲ್ಲಿಯೇ ಇದೆ ಅನ್ನೋದು ನಮಗೆ ಅವಾಗ ಗೊತ್ತಾಗ್ತೈತಿ. ಅದಕ್ಕೆ ನಾವು ಏನು ಮಾಡ್ಬೇಕಂದ್ರೆ ನೇತಿಗಳಿರುವುದನ್ನು ಕಲ್ತ್ಕೋಬೇಕು. ಯಾವುದು ನೀನಲ್ಲ, ಯಾವುದು ಜಡ ವಸ್ತುವಿದೆ, ಯಾವುದು ಜಡವಾದದ್ದಿದೆ, ಯಾವುದು ನಶ್ವರವಾದದ್ದಿದೆ, ಅದರ ಬೆನ್ನು ಹತ್ತಿ ಹೋಗಬೇಡ. ಯಾಕಂದ್ರೆ ಅದು ನಾಶ ಹೋಗ್ಬಾರ್ದು. ಅದು ನಿನ್ನ ಸುಖವನ್ನು ಕೊಡುವಂಥದ್ದಲ್ಲ. ಅದರ ಮೇಲೆ ಅಭಿಮಾನವನ್ನ, ಅಹಂಕಾರವನ್ನ, ಮಮಕಾರವನ್ನ, ಪ್ರೀತಿಯನ್ನು ಇಟ್ಕೊಳಕ್ ಹೋಗಬೇಡ. ಯಾವ ನಿನ್ನ ಸುಖವನ್ನು ಕೊಡುವಂಥದ್ದು ಅಲ್ಲ ಅದು. ನಿನಗೆ ಸುಖ ಪ್ರಾಪ್ತಿ ಮಾಡುವಂಥದ್ದು ಆತ್ಮ ಒಂದೇ. ಅದಕ್ಕೆ ಆತ್ಮ ಸ್ವರೂಪ ಶಾಶ್ವತವಾದದ್ದು, ಅದು ಸುಖ ಪ್ರಾಪ್ತಿಗೆ ದಾರಿಯನ್ನು ಮಾಡಿಕೊಡ್ತತಿ ಅಂತ ಹೇಳಿ ನಿಜಗಳು. ದುರಿತವನ್ನು ಎಳ್ಳನೀತಾದರೂ ನೇತಿಗಳೆಯುವುದೇ ಚಂದಮಮ. ಸಾಮಾನ್ಯವಾಗಿ ಚಂದಮಮ ಅಂದ್ರೆ ಸಣ್ಣ ಮಕ್ಕಳಿಗೆ ಹಾಡು ಹೇಳಬೇಕಾದ್ರೆ ಚಂದಮಮ ಅಂತ ಬಳಸ್ತಾರೆ. ಹಾಗಿದ್ರೆ ಆ ಶಬ್ದವನ್ನು ನಿಜಗೊಂಡ್ರೆ ಇಲ್ಲಿ ಯಾಕೆ ಬಳಸಿದ್ರು? ಶುಭ್ರವಾದ ಆಕಾಶದಲ್ಲಿ ಹುಣ್ಣಿಮೆ ದಿನ ಆಕಾಶದಲ್ಲಿ ಚಂದ್ರನು ಶುಭ್ರವಾಗಿ ಹೊಳಿತಾ ಇರ್ತಾನ. ಎಳ್ಳನೀತು ಕಲ್ಮಶಗಳು ಇರುವುದಿಲ್ಲ. ಅಂತ ಶುಭ್ರವಾದ ಆಕಾಶದಲ್ಲಿ ಚಂದ್ರವನ್ನು ಹೊಳಿಬೇಕಂದ್ರ ಅಲ್ಲೇ ನಿರ್ಮಲವಾದ ಆಕಾಶ ಇರಬೇಕು. ಹಾಗೆ ನಮ್ಮ ಅಂತ ಶುದ್ಧವಾದ ಅಂತರಂಗ ಏನಿದೆ ಅದಕ್ಕೆ ನಿಜಗೊಂಡು ಚಂದಮಮ. ಅದೇ ನಿಜವಾದ ಸ್ಥಿತಿಪ, ಆನಂದದ ಸ್ಥಿತಿಪ. ಅದನ್ನ ನೀ ಪಡ್ಕೋಬೇಕಂದ್ರ ನಿನ್ನ ನೀತಿಗಳನ್ನ ಗಟ್ಟಿ ಮಾಡ್ಕೋಪ. ದುರಿತ ಮಾರ್ಗವನ್ನು, ಯಾವುದು ದುರಿತ ಇದೆ, ಯಾವುದು ಕೆಟ್ಟಿದೆ ಅದನ್ನು ಬಿಟ್ಬಿಡು. ಬಾಹ್ಯ ಪ್ರಪಂಚಕ್ಕೆ ಗೊತ್ತು ಮಾಡೋ ಸಲುವಾಗಿ ಬಿಡಕ್ ಹೋಗಬೇಡ. ನಿನ್ನ ಅಂತರಂಗದಲ್ಲಿ ವಿಚಾರ ಮಾಡು. ಯಾವುದು ದುಷ್ಟ ಕಾರ್ಯವಿದೆ, ಎಳ್ಳನೀತು, ಅದು ಎಳ್ಳು ಕಾಳಷ್ಟು ಇರುವಾಗ ಅದನ್ನ ಏನ್ ಮಾಡಿ ನೀನು ಚೂಟ್ ಹಾಕೋ. ಬೆಳೆದ ಮ್ಯಾಗ ನೀ ಅದನ್ನ ಕಳ್ಕೊಂಡು ಹೋಗಿ ಅಂದ್ರೆ ಆಗುವಂಥದ್ದಲ್ಲ. ಅದಕ್ಕೆ ಎಳ್ಳು ಕಾಳಷ್ಟು ಇರುವಾಗನ ನೀನು ಅದರಿಂದ ದೂರ ಆಗು. ನಿರ್ಮಲವಾದ ಮನಸ್ಸನ್ನು ಹೊಂದು ಆ ಮೂಲಕ ಸುಖದ ಪ್ರಾಪ್ತಿಯನ್ನ, ಸುಖದ ದಾರಿಯನ್ನ ನೀನು ಕಂಡುಕೊಳ್ಳಿಕ್ಕೆ ಸಾಧ್ಯ ಅಂತ ಹೇಳಿ ನಿಜಗೊಂಡು ಈ ಒಂದು ವಚನದಲ್ಲಿ ಹೇಳಿದ್ದಾರೆ. ಹಾಗೆಯೇ ಹಲವು ದಾರ್ಶನಿಕರು ಕೂಡ ಇದೇ ವಿಚಾರಗಳು ಹೇಳಿದ್ದಾರೆ. ಅಂತರಂಗದ ಶುದ್ಧಿಗಾಗಿ ಬಸವನವರು ಕೂಡ ಹೇಳಿದರು, ಕಳ ಬೇಡ, ಕೊಲ ಬೇಡ, ಖುಷಿಯ ನುಡಿಯಲು ಬೇಡ, ಮುನಿಯ ಬೇಡ, ತನ್ನ ಬಣ್ಣಿಸಬೇಡ, ಇದಿರು ಹಳಿಯಲು ಬೇಡ. ಅಂದ್ರ 7 ಶುದ್ಧಿ ತತ್ವಗಳನ್ನ ನಾವು ಹೇಳಿದ್ರು. ಇವುಗಳು ನೀನು ಪಾಲಿಸ್ಪ, ನಿನ್ನ ಅಂತರಂಗ ಶುದ್ಧಿ, ಬಹಿರಂಗ ಶುದ್ಧಿ ಆಗಲಿ ಸಾಧ್ಯ. ಅಂತರಂಗ ಮತ್ತು ಬಹಿರಂಗಗಳು ಶುದ್ಧಿ ಆಗ್ಬೇಕಂದ್ರ ಈ 7 ತತ್ವಗಳನ್ನ ನಿನ್ನ ಜೀವನದಾಗ ಅಳವಡಿಸ್ಕೋ. ಆ ಮೂಲಕ ಇವನ್ನೇ ಅಳವಡಿಸ್ಕೊಂಡಿದ್ದಾದ್ರೆ ನಿನಗೆ ದಾರಿ ಸುಲಭ ಆಗ್ತತಿ. ಯಾವುದು ಮಾನವನ ಕರ್ತವ್ಯ ಕರ್ಮ ಇದೆ ನೋಡ್ರಿ. ನಾನು ಯಾರಿದ್ದೇನೆ, ನನ್ನ ಮೂಲ ಸ್ವರೂಪ ಯಾವುದಿದೆ ಅಂತ ಆನಂದದ ಸ್ಥಿತಿಯನ್ನ ಹೊಂದಬೇಕಂದ್ರ ಇಂಥ ಮಹಾತ್ಮರ ದಾರ್ಶನಿಕರ ಅನುಭವದ ನುಡಿಗಳನ್ನ ನಾವು ಆಲಿಸಿ ಅವುಗಳನ್ನ ಆಚರಣೆ ತರಬೇಕು. ಹೀಗೆ ಅನೇಕ ಮಹಾತ್ಮರು ಎಲ್ಲ ವಿಚಾರಗಳನ್ನ ಅಂದ್ರೆ ನಿಜಗೊಂಡ್ರು ದುರಿತವನ್ನು ಎಳ್ಳನೀತಾದರು. ಒಂದು ಎಳ್ಳು ಕಾಳಷ್ಟಾದರೂ ಕೂಡ ನೀನು ಪಾಪದ ಬಗ್ಗೆ ವಿಚಾರ ಮಾಡಕ್ ಹೋಗ್ಬಿಡಪ್ಪ, ದುಷ್ಟ ಕಾರ್ಯದ ಬಗ್ಗೆ ವಿಚಾರ ಮಾಡಕ್ ಹೋಗ್ಬಿಡಪ್ಪ. ಕೇವಲ ಹೊರ ಬಾಹ್ಯ ಪ್ರಪಂಚದಲ್ಲಿ ನಾವು ಪಾಪದ ಕಾರ್ಯಗಳನ್ನ ಮಾಡದೇ ಇದ್ರೂ ಕೂಡ ಅಂತರಂಗದಲ್ಲಿ ಕೂಡ ನಾವು ಪಾಪದ ಕಾರ್ಯಗಳನ್ನ ವಿಚಾರ ಮಾಡಬಾರ್ದು. ಆ ವಿಚಾರದಿಂದ ಮುಂದೆ ಕೃತಿಗಳು ಘಟಿಸ್ತಾವ. ಅದಕ್ಕೆ ನೀನು ಜೀವನದಲ್ಲಿ ನಿತ್ಯಾತ್ಮಕ ಬುದ್ಧಿ ಇಟ್ಕೋಪ್ಪ. ಯಾವುದ್ರಲ್ಲಿ ಸುಖ ಇಲ್ಲ ಅದನ್ನ ಒಂದೊಂದ ಸರಿಸ್ತಾ ಹೋಗ್ಪ. ಯಾವುದು ನಿಜವಾದ ಸುಖ ಇದೆ, ಯಾವುದು ಶಾಶ್ವತವಾದದ್ದಿದೆ, ಅದ್ರ ಬೆನ್ನಪ್ಪ ನೀನು. ಅವಾಗ ನಿನ್ನ ಅಂತರಂಗ
ಶುದ್ಧಿ ಆಗ್ತತಿ, ನೀತಿ ಗಟ್ಟಿ ಆಗ್ತತಿ. ಆ ಮೂಲಕ ಶಾಶ್ವತವಾದ ಆನಂದ ಸ್ವರೂಪವನ್ನು ನೀನು ಹೊಂದಿ